ಹಬ್ಬ ಅಂದ್ರೆ ರೈತರಿಗೆ ಸಂಭ್ರಮವೋ ಸಂಭ್ರಮ. ಎತ್ತುಗಳು, ಬಂಡಿಗಳು ಮತ್ತು ಗ್ರಾಮೀಣ ಸಂಸ್ಕೃತಿಯ ಸೊಬಗು ಒಂದೇ ವೇದಿಕೆಯಲ್ಲಿ ಅನಾವರಣಗೊಳ್ಳುವಂತಹ ಅಪರೂಪದ ಹಬ್ಬ ಇದು. ಆ ಗ್ರಾಮದಲ್ಲಿ ಕಾರ ಹುಣ್ಣಿಮೆ ಸಂಭ್ರಮ ಮನೆ ಮಾಡಿದೆ. ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನಡೆದ ಅದ್ಧೂರಿ ಬಂಡಿ ಉತ್ಸವ ಹೇಗಿತ್ತು ಅನ್ನೋದರ ಝಲಕ್ ಇಲ್ಲಿದೆ ನೋಡಿ. ಕರ್ಜಗಿಯಲ್ಲಿ ಕಳೆಗಟ್ಟಿದ ಕಾರ ಹುಣ್ಣಿಮೆ ಸಂಭ್ರಮ. ಐತಿಹಾಸಿಕ ಬಂಡಿ ಉತ್ಸವದಲ್ಲಿ ಜನಸಾಗರ. ಕಾರ ಹುಣ್ಣಿಮೆ ಅಂದ್ರೆ ರೈತರ ಪಾಲಿಗೆ ದೊಡ್ಡ ಸಂಭ್ರಮ. ಪ್ರತಿ ವರ್ಷ ಉತ್ತರ ಕರ್ನಾಟಕ ಭಾಗದಲ್ಲಿ ಕಾರ ಹುಣ್ಣಿಮೆಯನ್ನ ಹಬ್ಬದಂತೆ ಸಂಭ್ರಮದಿಂದ ಆಚರಿಸ್ತಾರೆ. ಇಲ್ನೋಡಿ, ಹಾವೇರಿಯ ಕರ್ಜಗಿ ಗ್ರಾಮದ ಮನೆ ಮನೆಯಲ್ಲೂ ಸಂಭ್ರಮ ಸಡಗರ ಕಳೆಗಟ್ಟಿದೆ. ಗ್ರಾಮಸ್ಥರು ಹೋರಿಗಳಿಗೆ ಬಣ್ಣ ಹಚ್ಚಿ ಬಲೂನ್ ಕಟ್ಟಿ ವಿವಿಧ ಆಭರಣಗಳಿಂದ ಶೃಂಗಾರ ಮಾಡಿದ್ದು ನೋಡಲು ಹಬ್ಬದಂತಿದೆ. ಇತ್ತ ಧೂಳೆಬ್ಬಿಸುತ್ತಾ ಮುನ್ನುಗ್ಗುತ್ತಿರುವ ಬಲಿಷ್ಠ ಹೋರಿಗಳು, ಜೈಕಾರಗಳ ಮಧ್ಯೆ ವೀರಗಾರರು ಬಂಡಿ ಓಡಿಸುತ್ತಿರುವ ದೃಶ್ಯ ನೋಡುಗರ ಹುಬ್ಬೇರುವಂತೆ ಮಾಡಿದೆ. ಈ ಎಲ್ಲ ದೃಶ್ಯ ಕರ್ಜಗಿ ಗ್ರಾಮದ ಕಾರ ಹುಣ್ಣಿಮೆ ಪ್ರಯುಕ್ತ ನಡೆಯುತ್ತಿರುವ ಐತಿಹಾಸಿಕ ಬ್ರಹ್ಮಲಿಂಗೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಕಂಡುಬಂದಿದೆ. ಇನ್ನು ಕಾರ ಹುಣ್ಣಿಮೆ ಪ್ರಯುಕ್ತ ಗ್ರಾಮದಲ್ಲಿ 2 ದಿನಗಳ ಕಾಲ ಬಂಡಿ ಉತ್ಸವ ಅದ್ಧೂರಿಯಾಗಿ ನಡೆಯಲಿದೆ. ಮೊದಲನೇ ದಿನ ದೊಡ್ಡ ಬಂಡಿ ಹಾಗೂ 2ನೇ ದಿನ ಕರಕ್ಕಿ ಬಂಡಿ ಉತ್ಸವ ನೆರವೇರುತ್ತದೆ. ಈ ಬಂಡಿ ಉತ್ಸವ ಕೇವಲ ಸಂಪ್ರದಾಯವಲ್ಲ, ಭಕ್ತಿ, ನಂಬಿಕೆಯ ಸಂಕೇತವೂ ಹೌದು. ಬಂಡಿ ಓಡಿಸುವ ವೀರಗಾರರು ನಿರಂತರ 14 ದಿನಗಳ ಕಾಲ ಉಪವಾಸ ವ್ರತ ಆಚರಿಸಿ ದೇವರ ಸೇವೆ ಸಲ್ಲಿಸಿದ ಬಳಿಕವೇ ಬಂಡಿ ಏರುತ್ತಾರೆ. ಹೀಗಾಗಿ ಈ ಆಚರಣೆಗೆ ಗ್ರಾಮಸ್ಥರಲ್ಲಿ ವಿಶೇಷ ಗೌರವವಿದೆ. ಬಸವಣ್ಣನ ಒಂದು ಇದನ್ನ ಮಾಡ್ಕೊಂಡು ಅಲಂಕಾರ ಮಾಡ್ಕೊಂಡು ಒಂದು ಗದಿಗೆ ಹಾಸ್ತೇವೆ ನಾವು, ಹೊಣ್ಣುಗ್ಗಿ ಅಂತಂದು. ಅದಕ್ಕೆ ಪೂಜೆಗಳನ್ನು ಎಲ್ಲ ಇದನ್ನು ಮಾಡ್ಕೊಂಡು ಒಂದು ಬಂಗಾರದ್ದು ಒಂದು ಇದನ್ನು ಮಾಡಿ ನಾಣ್ಯವನ್ನು ಮುಟ್ಟಿಸಿ ಅವಕ್ಕೆ ಪೂಜೆಗಳನ್ನು ಮುಗಿಸ್ಕೊಂಡು ಬೆಳಗ್ಗೆ ಮಾಡ್ಕೊಂಡು ಸಾಯಂಕಾಲ ಎಲ್ಲ ಹೊಸತ್ತಿಗೆ ಎಲ್ಲ ಸಜ್ಜು ಮಾಡ್ಕೊಂತೀವಿ. ಈ ಬಂಡಿ ಉತ್ಸವದಲ್ಲಿ 14 ಮಂದಿ ವೀರಗಾರರು 2 ಬಂಡಿಗಳಲ್ಲಿ ಪಾಲ್ಗೊಳ್ಳುವುದು ವಿಶೇಷವಾಗಿದೆ. ಇನ್ನು ಬ್ರಹ್ಮಲಿಂಗೇಶ್ವರ ದೇವರ ಸೇವೆಯನ್ನ ಗ್ರಾಮದ 44 ಕುಟುಂಬಗಳು ಪೀಳಿಗೆಯಿಂದ ಪೀಳಿಗೆ ನಿರ್ವಹಿಸಿಕೊಂಡು ಬರ್ತಿದೆ. ಜಾತ್ರೆಯ ಕೊನೆ ಹಂತದಲ್ಲಿ ನಡೆಯುವ ಮಿಣಿ ಹರಿಯುವ ಕಾರ್ಯಕ್ರಮಕ್ಕೆ ಭಕ್ತರು ಕಾತರದಿಂದ ಕಾಯ್ತಾರೆ. ಈ ಬಂಡಿ ಉತ್ಸವ ಕಣ್ತುಂಬಿಕೊಳ್ಳಲು ಸುತ್ತಮುತ್ತಲಿನ ಸಾವಿರಾರು ಗ್ರಾಮಸ್ಥರು ಆಗಮಿಸುತ್ತಾರೆ. ಮನೆ ಮಾಳಿಗೆ ಸೇರಿದಂತೆ ಬಂಡಿ ಸಾಗುವ ರಸ್ತೆಯ ಇಕ್ಕೆಲುಗಳಲ್ಲಿ ಜನರು ನಿಂತು ದೇವರ ಮೆರವಣಿಗೆ, ಬಂಡಿ ಉತ್ಸವ ಕಣ್ತುಂಬಿಕೊಳ್ತಾರೆ. ಅಲ್ಲದೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೇ ಈ ಉತ್ಸವದಲ್ಲಿ ಭಾಗವಹಿಸೋದು ಮತ್ತೊಂದು ವಿಶೇಷವಾಗಿದೆ. ಕಾರ ಹುಣ್ಣಿಮೆ ಅಂತಂದ್ರೆ ಎಲ್ಲರಿಗೂ ಇಲ್ಲಿ ಗಂಡು ಮಕ್ಕಳಿಗೆ ಅದು ಅಂತ ಅದ್ದೂರಿಯಾದ ಕೆಲಸ. ಇಲ್ಲೇ ನಮಗೆ ಹೆಣ್ಮಕ್ಳಿಗೂ ನೋಡೋರಿಗೂ ಖುಷಿ ಇಲ್ಲೇ. ಯಾಕಂದರೆ ಇಲ್ಲಿ ಜಾತಿ ಭೇದ ಯಾವುದೂ ಇಲ್ಲ, ಎಲ್ಲರೂ ಸೇರಿ ಮಾಡ್ತಾರೆ ಖುಷಿಯಿಂದನ. ಅದನ್ನು ನೋಡೋಕೆ ಇಲ್ಲಿ ಕಣ್ ತುಂಬ್ಕೋಬೇಕು ಹಬ್ಬನ. ಭಾಳ ಬ್ರಹ್ಮಲಿಂಗೇಶ್ವರಂದು ಭಾಳ ಇಲ್ಲಿ ಪ್ರಸಿದ್ಧಿ ಭಾಳ. ಯಾಕಂದರೆ ಅಷ್ಟು ಖುಷಿ. ಯಾಕಂದರೆ ನಮ್ಮನೆ ಎತ್ತು, ನಮ್ಮನೆ ಎಲ್ಲನೂ ದೇವರು, ಬಸವಣ್ಣನೇ ದೇವರಲ್ಲ. ಹಾಗಾಗಿ ಇಲ್ಲೆಲ್ಲ ನಮ್ಮನೆ ಎತ್ತುಗಳೇ ಬಂದಿರ್ತಾವೆ. ಹಂಗೆ ಅವು ಎಷ್ಟು ಜೋರಾಗಿ ಓಡ್ತಾವೆ, ಅದನ್ನು ಎಷ್ಟು ಜೋರಾಗಿ ಓಡಿಸ್ತಾರೆ. ಅದು ಓಡಾಕತ್ರೆ ಅದು ನಮ್ಮ ಮನಸ್ಸೊಳಗೆ ಎಷ್ಟು ಹುರಿದುಂಬಿಸ್ತತಿ ಅನ್ನೋದು ಇಲ್ಲಿ ಜನರಿಗೆ, ಇಲ್ಲಿ ಹೊರಗಿಂದ ಬರೋ ಜನರಿಗೆ ಅದು ಭಾಳ ಖುಷಿ ಭಾಳ. ಒಟ್ನಲ್ಲಿ ಕರ್ಜಗಿಯ ಐತಿಹಾಸಿಕ ಬ್ರಹ್ಮಲಿಂಗೇಶ್ವರ ಜಾತ್ರೆಯಲ್ಲಿ ನಡೆದಂತಹ ಬಂಡಿ ಉತ್ಸವ ಗ್ರಾಮೀಣ ಸಂಸ್ಕೃತಿಯ ವೈಭವವನ್ನ ಅನಾವರಣಗೊಳಿಸಿದೆ. ಭಕ್ತಿ ಪರಂಪರೆ ಮತ್ತು ಭಾವೈಕ್ಯತೆಯ ಸಂದೇಶವನ್ನ ಈ ಉತ್ಸವ ಸಾರಿದೆ. ನಾಗರಾಜ್ ಮಾಕಾಪುರ, ನ್ಯೂಸ್ 18 ಹಾವೇರಿ.